ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 22ರಿಂದ 38. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಈವರೆಗೆ ಭಗವಂತ ಹೆಚ್ಚಾಗಿ ಆತ್ಮಜ್ಞಾನದ ವಿಷಯವನ್ನು ಹೇಳಿ, ಮುಂದೆ ಇನ್ನೂ ಒಂದೆರಡು ಶ್ಲೋಕಗಳಲ್ಲಿ ಆತ್ಮದ ವಿಚಾರ ಕುರಿತಾಗಿ ಹೇಳಿ, ನಂತರ ಲೌಕಿಕ ದೃಷ್ಟಿಯಿಂದ ಜ್ಞಾನವನ್ನು ಕೊಡುತ್ತಾ ಸಾಂಖ್ಯ ದೃಷ್ಟಿಯನ್ನು ಇಲ್ಲಿ ಹೇಳುತ್ತಿದ್ದಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯ ಹೇಗೆ ಹರಿದ ಬಟ್ಟೆಯನ್ನು ಬಿಟ್ಟು ಬೇರೆ ಹೊಸ ಬಟ್ಟೆಯನ್ನು ಧರಿಸುತ್ತಾನೋ, ಹಾಗೆಯೇ ದೇಹಿ ಜೀರ್ಣವಾದ ಶರೀರವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸುತ್ತಾನೆ. ಸಾವು ಎಂದರೆ ಏನೋ ಭಯಂಕರವಾದ ಚಿತ್ರವನ್ನು ನಾವು ಕಟ್ಟಿಕೊಳ್ಳುತ್ತೇವೆ. ಶ್ರೀಕೃಷ್ಣ ಅದನ್ನು ಎಷ್ಟು ಸ್ವಾಭಾವಿಕವಾಗಿ ಮಾಡಿರುವನು. ಅದರಲ್ಲಿರುವ ಭಯ, ಕ್ರೌರ್ಯ ಎಲ್ಲವನ್ನೂ ತೆಗೆದುಹಾಕಿರುವನು. ಬಟ್ಟೆ ಹಳೆಯದಾದರೆ ಅದನ್ನು ಎಸೆದು ಹೊಸದನ್ನು ಧರಿಸುತ್ತೇವೆ. ಅದನ್ನು ಬಿಡುವಾಗ, ಅಂದರೆ ಆ ಹಳೆಯ ಬಟ್ಟೆಯನ್ನು ಬಿಡುವಾಗ ಅಳುತ್ತೇವೆಯೇ, ಇಷ್ಟೊಂದು ದಿನಗಳು ಅದನ್ನು ಹಾಕಿಕೊಂಡಿದ್ದೇನಲ್ಲ ಎಂದು. ಅದರಂತೆಯೇ ದೇಹ ಎಂಬ ಯಂತ್ರ ನಮಗಾಗಿ ದುಡಿದು ದುಡಿದು ಅದು ಸವಕಲಾಗುವುದು. ಸಾಧ್ಯವಾದಷ್ಟು ಅದನ್ನು ರಿಪೇರಿ ಮಾಡುವೆವು. ಪ್ರಪಂಚದ ಸಂತೆಯಲ್ಲಿ ಅದಕ್ಕೆ ಬಿಡಿ ಭಾಗಗಳು ಸಿಕ್ಕಿದ್ದಷ್ಟನ್ನೆಲ್ಲ ತೆಗೆದುಕೊಳ್ಳುತ್ತೇವೆ. ಆದರೆ ಈ ದೇಹವನ್ನು ಶಾಶ್ವತ ಮಾಡಲಾಗುವುದಿಲ್ಲ. ಒಂದು ಕಡೆ ರಿಪೇರಿ ಮಾಡಿದರೆ ಮತ್ತೊಂದು ಕಡೆ ರಿಪೇರಿಗೆ ಕರೆಯುತ್ತಿರುವುದು. ಕೊನೆಗೆ ಅನ್ನಿಸುವುದು, ಈ ರಿಪೇರಿ ಮಾಡುವ ಕೆಲಸಕ್ಕಿಂತ ಹೊಸ ಮನೆ ಕಟ್ಟಿಸುವುದು ಸುಲಭ ಎಂದು. ಹೊಸ ಮನೆ ಕಟ್ಟಿಸುವುದು ಎಂದರೆ ಹಳೆಯದನ್ನು ನಾಶ ಮಾಡಿ ಹೊಸ ಮನೆ ಕಟ್ಟಿಕೊಳ್ಳುವುದು. ಹಾವು ತನ್ನ ಹಳೆಯ ಪರೆಯನ್ನು ಬಿಡುವುದು. ಹೊಸದು ಆಗಲೇ ಅದರ ಹಿಂದೆ ಇದೆ, ಆದರೆ ಅದು ತುಂಬಾ ಸೂಕ್ಷ್ಮವಾಗಿದೆ. ಅದರಂತೆಯೇ ಮನುಷ್ಯ ಮುಂದಿನದನ್ನು ಸೃಷ್ಟಿಸಿಕೊಂಡು ಹಿಂದಿನದನ್ನು ತೊರೆದು ಬಿಡುವನು. ಕೀಟ ತೆವಳಿಕೊಂಡು ಹೋಗುತ್ತಿರುವಾಗ ಮುಂದಿನದನ್ನು ಹಿಡಿದುಕೊಂಡು ಹಿಂದಿನದನ್ನು ಬಿಡುವಂತೆ, ನಾವು ಏಣಿಯನ್ನು ಹತ್ತುವಾಗ ಮೇಲಿನ ಮೆಟ್ಟಿಲನ್ನು ಹಿಡಿದುಕೊಂಡು ಕೆಳಗಿನ ಮೆಟ್ಟಿಲನ್ನು ಬಿಡುವಂತೆ, ಜಾಗೃತಾವಸ್ಥೆಯಲ್ಲಿ ಸುತ್ತಮುತ್ತಲು ಇರುವುದನ್ನೆಲ್ಲ ಅಷ್ಟೊಂದು ಪ್ರೀತಿಸುತ್ತಾ ಇರುತ್ತೇವೆ. ಮಲಗಿ ಸ್ವಪ್ನಲೋಕಕ್ಕೆ ಹೋಗುವಾಗ ಅಲ್ಲಿ ಆಗುವ ಅನುಭವವೇ ಬೇರೆ, ಆದರೂ ಅದು ಸ್ವಾಭಾವಿಕವಾಗುವುದು. ಅದರಂತೆಯೇ ಕನಸಿನಲ್ಲಿ ಏನೇನೋ ನೋಡಿ ಅನುಭವಿಸುತ್ತಾ ಇರುತ್ತೇವೆ. ಅಲ್ಲಿಂದ ಎದ್ದ ತಕ್ಷಣವೇ ನಾವು ಕನಸಿಗೆ ಅಂಟಿಕೊಂಡಿರುವುದಿಲ್ಲ. ಜಾಗೃತಾವಸ್ಥೆಯಿಂದ ಕನಸಿಗೆ ಹೋಗುವುದು, ಕನಸಿನಿಂದ ಜಾಗೃತಾವಸ್ಥೆಗೆ ಬರುವುದು ನಾವು ಪ್ರತಿದಿನ ಮಾಡುತ್ತಿರುವ ಸಂಚಾರ. ಇದು ಸ್ವಾಭಾವಿಕವಾದುದು. ಮನೆಯಿಂದ ಆಫೀಸಿಗೆ ಹೋಗುವುದು, ಆಫೀಸಿನಿಂದ ಮನೆಗೆ ಬರುವಂತೆ ಇದರಷ್ಟೇ ಸ್ವಾಭಾವಿಕವಾದುದು ಹಳೆಯ ದೇಹವನ್ನು ತ್ಯಜಿಸುವುದು, ಹೊಸ ದೇಹವನ್ನು ಧರಿಸುವುದು. ಆದರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಈ ಸ್ವಾಭಾವಿಕ ಘಟನೆ ಹಿಂದೆ ಎಷ್ಟೊಂದು ಅಳು, ನಗು ಇವುಗಳೆಲ್ಲ ಹುದುಗಿರುವುದು. ಸತ್ತರೆ ಅಳು, ಗೋಳು ಎತ್ತಲು, ಹುಟ್ಟಿದ ಮನೆಯಲ್ಲಿ ಅಲ್ಲಿಯವರಿಗೆ ಆನಂದ, ಅವರಿಗೆ ಒಂದು ಮಗು ಆಯಿತಲ್ಲ ಎಂದು. ಆ ಮಗುವೋ ಅಳುವುದು, ಇನ್ನೊಂದು ಸಲ ಬಂದೆನಲ್ಲ ಈ ಸಂಸಾರಕ್ಕೆ, ಇನ್ನೆಷ್ಟು ಅನುಭವಿಸುವುದು ಕಾದಿದೆಯೋ ಎಂದು. ಈ ಅಳುವನ್ನು ನೋಡಿ ಹೆತ್ತವರಿಗೆ ಹಿಗ್ಗು, ಮಗು ಬದುಕಿದೆ ಎಂದು ಈ ಅಳುವಿನಿಂದಲೇ ಅವರು ನಿಶ್ಚಯಿಸುವರು. ಪಡಬಾರದ ಯಾತನೆಯನ್ನೆಲ್ಲ ಪಟ್ಟು ಸದ್ಯಕ್ಕೆ ಈ ದೇಹದ ನರಕದಿಂದ ಬಿಡುಗಡೆ ಆಯಿತಲ್ಲ ಇಂದು ಎಂದು ಆತ್ಮ ದೇಹದಿಂದ ಬೇರೆ ಆಗುವಾಗ ನಿಟ್ಟುಸಿರು ಬಿಡುವುದು. ಆದರೆ ಅವನನ್ನೇ ನೆಚ್ಚಿದ ಬಂಧು ಬಳಗದವರೆಲ್ಲ ಅಯ್ಯೋ ನಮ್ಮನ್ನು ಅಗಲಿ ಹೋದನಲ್ಲ ಎಂದು ಹೃದಯ ಕರಗುವಂತೆ ಗೋಳಿಡುವರು. ಶ್ರೀಕೃಷ್ಣ ಇಲ್ಲಿ ದೊಡ್ಡ ಒಂದು ತಾತ್ವಿಕ ದೃಷ್ಟಿಯನ್ನು ನೀಡುವನು. ಇದರ ಮೇಲೆ ನಿಂತು ನೋಡಿದರೆ ಜನನ ಮರಣಗಳು
ಒಂದು ಸ್ವಾಭಾವಿಕ ಘಟನೆಯಾಗಿ ಕಾಣುವುದು. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪಃ ನ ಶೋಷಯತಿ ಮಾರುತಃ. ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು, ಅಗ್ನಿ ಸುಡಲಾರದು, ನೀರು ನೆನೆಯಿಸಲಾರದು, ಗಾಳಿ ಒಣಗಿಸಲಾರದು. ಆತ್ಮನ ಧರ್ಮವೇ ಬೇರೆ, ದೇಹದ ಧರ್ಮವೇ ಬೇರೆ. ದೇಹ ಪಾಂಚಭೌತಿಕವಾದುದು, ಆತ್ಮವಾದರೂ ದೇಶ ಕಾಲಾತೀತವಾದುದು. ದೇಹವನ್ನು ಬೇಕಾದರೆ ಕತ್ತಿಯಿಂದ ಕತ್ತರಿಸಬಹುದು, ಬೆಂಕಿಯಿಂದ ಸುಡಬಹುದು, ನೀರಿನಿಂದ ನೆನೆಯಿಸಬಹುದು, ಗಾಳಿಯಿಂದ ಒಣಗಿಸಬಹುದು. ಆದರೆ ಅದರ ಹಿಂದೆ ಇರುವ ಆಕಾಶದಂತಿರುವ ಆತ್ಮವನ್ನು ಏನೂ ಮಾಡುವುದಕ್ಕೆ ಆಗುವುದಿಲ್ಲ. ಅಚ್ಛೇದ್ಯೋ ಯಮದಾಹ್ಯೋ ಯಂ ಅಚ್ಛೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುಃ ಅಚಲೋಯಂ ಸನಾತನಃ. ಇವನನ್ನು ಅಂದರೆ ಆತ್ಮನನ್ನು ಕತ್ತರಿಸುವುದಕ್ಕೆ ಆಗುವುದಿಲ್ಲ, ಸುಡುವುದಕ್ಕೆ ಆಗುವುದಿಲ್ಲ, ನೆನೆಸುವುದಕ್ಕೆ ಆಗುವುದಿಲ್ಲ, ಒಣಗಿಸುವುದಕ್ಕೂ ಆಗುವುದಿಲ್ಲ. ಇವನು ನಿತ್ಯ ಸರ್ವಗತ ಸ್ಥಾಣು ಅಚಲ ಸನಾತನ. ಪಂಚಭೂತಗಳು ಆತ್ಮನನ್ನು ಏನೂ ಮಾಡಲಾರವು. ಆತ್ಮ ದೇಹವಲ್ಲ, ದೇಹವನ್ನು ಉಪಯೋಗಿಸುವವನು. ದೇಹಕ್ಕೆ ಏನಾದರೇನಂತೆ, ಅದರ ಹಿಂದೆ ಇರುವ ಆತ್ಮಕ್ಕೆ ಏನೂ ಬಾಧಕವಿಲ್ಲ. ನೆರಳಿಗೆ ಬೆಂಕಿ ಇಟ್ಟರೆ ಯಾರ ನೆರಳೋ ಅವನಿಗೆ ಶಾಖ ತಾಕುವುದೇ. ಅದರಂತೆಯೇ ಆತ್ಮ ಮತ್ತು ದೇಹ. ಅವನು ನಿತ್ಯ, ಯಾವ ಬದಲಾವಣೆಗೂ ಸಿಕ್ಕದವನು. ಸಿನಿಮಾದಲ್ಲಿ ತೆರೆಯ ಮೇಲೆ ಏನೇನನ್ನೋ ನೋಡುವೆವು, ಆದರೆ ಆ ತೆರೆ ಮಾತ್ರ ಯಾವ ಬದಲಾವಣೆಯಿಂದಲೂ ಬಾಧಿತವಾಗುವುದಿಲ್ಲ. ತೆರೆಯ ಮೇಲೆ ದೊಡ್ಡ ಸಮುದ್ರ, ಕಾಡ್ಗಿಚ್ಚು ಮುಂತಾದವೆಲ್ಲ ಕಂಡರೂ ಅದು ಅಂದರೆ ಆ ತೆರೆ ಇದರಿಂದ ಬಾಧಿತವಾಗುವುದಿಲ್ಲ. ಅವನು ಸರ್ವಗತ, ಎಲ್ಲ ಕಡೆಯೂ ಇರುವವನು, ಸರ್ವವನ್ನೂ ವ್ಯಾಪಿಸಿಕೊಂಡಿರುವವನು. ಸ್ಥಾಣು ಅಂದರೆ ಚಲಿಸದವನು. ಈ ಪ್ರಪಂಚದಲ್ಲಿ ಅದು ವಿನಃ ಬೇರೆ ಎಲ್ಲವೂ ಚಲಿಸುತ್ತದೆ. ಹೇಗೆ ಒಂದು ಉರುಳುವ ಗಾಳಿಯ ಮಧ್ಯದಲ್ಲಿರುವ ಕೋಲು ತಾನೇ ಸುಮ್ಮನೆ ಇರುವುದೋ, ಆದರೂ ಉರುಳುವುದಕ್ಕೆಲ್ಲ ಆಸ್ಪದವಾಗಿದೆಯೋ, ಹಾಗೆ ಅದು ಮಂದರ ಪರ್ವತದಂತೆ ಅಚಲ. ಬೇಕಾದಷ್ಟು ನಾಮರೂಪದ ಮಳೆ ಮತ್ತು ಗಾಳಿ ಬೀಸಬಹುದು, ಅದು ಎಂದಿಗೂ ಬಾಧಿತವಾಗದೆ, ಅಂದರೆ ಆ ಆತ್ಮವು ಎಂದಿಗೂ ಬಾಧಿತವಾಗದೆ ಇರುವುದು. ದೇಹದಲ್ಲಿದ್ದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಬಹುದು. ಯಾವುದು ದೇಹ ಮನಸ್ಸು ಬುದ್ಧಿಗೆ ಅತೀತವೋ ಅದು ಚಲಿಸುವುದಾದರೂ ಎಲ್ಲಿಗೆ? ಅದು ಅಚಲ ಮಾತ್ರವಲ್ಲ, ಚಲಿಸುವುದಕ್ಕೆಲ್ಲ ಅದೇ ಆಧಾರ, ಸನಾತನ, ಎಂದೆಂದಿಗೂ ಇರುವುದು. ಅದು ಮನುಷ್ಯ ಅಜ್ಞಾನದಲ್ಲಿ ಇರುವಾಗಲೂ ಇರುವುದು. ತಿಳಿದಾಗ ಅದೇನು ಹೊಸದಾಗಿ, ಆತ್ಮವೇನು ಹೊಸದಾಗಿ ಬರುವುದಿಲ್ಲ. ಆಗಲೇ ಇರುವ ಆತ್ಮವನ್ನೇ ಮನುಷ್ಯ ಬುದ್ಧಿಯಿಂದ ಅರಿಯುವನು. ದೇಹಾದಿಗಳೆಲ್ಲ ಹೋದ ಮೇಲೂ ಅದು ಇರುವುದು. ಹಿಂದೆ, ಈಗ, ಮುಂದೆ ನಾಶವಾಗುವ ವಸ್ತುವಿನ ಮಧ್ಯದಲ್ಲಿ ಆ ಆತ್ಮವಸ್ತುವು ಮಾತ್ರ ನಾಶವಾಗದೆ ಉಳಿಯುವುದು. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಈತನು ಅವ್ಯಕ್ತ ಅಂದರೆ ಆತ್ಮನು ಅಚಿಂತ್ಯ, ಅವಿಕಾರಿ ಎನಿಸಿರುವನು. ಆದುದರಿಂದ ಇದನ್ನು ಹೀಗೆ ತಿಳಿದುಕೊಂಡು ನೀನು ಶೋಕಿಸಬಾರದು. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ತಾತ್ವಿಕ ದೃಷ್ಟಿಯಿಂದ ಹೇಳುವ ವಾದವನ್ನು ಪೂರೈಸುವನು. ಇವನು ಅವ್ಯಕ್ತ ಎಂದರೆ ದೃಶ್ಯ ವಸ್ತುವಿನಂತೆ ನಮಗೆ ಕಾಣುವುದಿಲ್ಲ. ನಾವು ಒಂದು ದೇಹವನ್ನು ನೋಡಬಹುದು, ಆದರೆ ಹಿಂದೆ ಇರುವವನನ್ನು ನೋಡುವುದಕ್ಕೆ ಆಗುವುದಿಲ್ಲ. ಅವನನ್ನು ಊಹಿಸಬೇಕಾಗುವುದು. ನಾವು ಹೊರಗಿನ ದೃಶ್ಯ ವಸ್ತುವನ್ನು ಗ್ರಹಿಸಿಕೊಳ್ಳುವುದಕ್ಕೆ ಪಂಚೇಂದ್ರಿಯಗಳಿವೆ. ಅವು ಸ್ಥೂಲ ವಿಷಯಗಳನ್ನು ಮಾತ್ರ ಹಿಡಿಯಬಲ್ಲವು. ಬಲೆಯನ್ನು ನೀರಿನಲ್ಲಿ ಬೀಸಿ ಮನುಷ್ಯ ಮೀನುಗಳನ್ನು ಹಿಡಿಯುತ್ತಾನೆ. ಆ ಬಲೆಯನ್ನು ಬೀಸಿ ಗಾಳಿಯನ್ನು ಹಿಡಿಯುವುದಕ್ಕೆ ಆಗುವುದೇ? ಗಾಳಿ ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆ ಹೊರಟು ಹೋಗುವುದು. ಅವನು ಅಚಿಂತ್ಯ ಎಂದರೆ
ನಮ್ಮ ಮನಸ್ಸಿನಲ್ಲಿ ಅವನನ್ನು ಹೀಗೆ ಎಂದು ಚಿಂತಿಸುವುದಕ್ಕೆ ಆಗುವುದಿಲ್ಲ. ನಾವು ಮನಸ್ಸಿನಲ್ಲಿ ಏನನ್ನು ಚಿಂತಿಸಬೇಕಾದರೂ ಹಿಂದೆ ಅದನ್ನು ಎಲ್ಲಿಯೋ ಕೇಳಿದ್ದು, ನೋಡಿದ್ದು, ಮೂಸಿದ್ದು, ಮುಟ್ಟಿದ್ದು, ರುಚಿ ನೋಡಿದ್ದು ಆಗಿರುವುದು. ಅಥವಾ ಅವು ಸೂಕ್ಷ್ಮವಾದ ವಿಷಯಗಳಾದರೆ ಅದನ್ನು ಒಳ್ಳೆಯದು, ಕೆಟ್ಟದ್ದು, ಸತ್ಯ, ಅಸತ್ಯ ಮುಂತಾದ ಗುಣಗಳ ಮೂಲಕ ಕಲ್ಪಿಸಿಕೊಳ್ಳುತ್ತೇವೆ. ಇವೆಲ್ಲ ಮನಸ್ಸಿಗೆ ನಿಲುಕುವಂತಹವು. ಮನಸ್ಸು ಹಾಗೆ ಆತ್ಮನನ್ನು ಕುರಿತು ಆಲೋಚಿಸುವುದಕ್ಕೆ ಆಗುವುದಿಲ್ಲ. ಆತ್ಮ ದೇಶ ಕಾಲ ನಿಮಿತ್ತವನ್ನು ಮೀರಿ ನಿಂತಿದೆ. ಯಾವ ಮನಸ್ಸಿನಿಂದ ಹೊರಗೆ ಇರುವ ವಸ್ತುವನ್ನು ಮುಟ್ಟುತ್ತೇವೆಯೋ ಅದನ್ನು ತೆಗೆದುಕೊಂಡು ಆತ್ಮವನ್ನು ಹಿಡಿಯುವುದು ಇಕ್ಕಳದಿಂದ ಗಾಳಿಯನ್ನು ಹಿಡಿಯುವುದಕ್ಕೆ ಪ್ರಯತ್ನಿಸಿದಂತೆ ಆಗುವುದು. ವಿಕಾರರಹಿತ, ಅವನಲ್ಲಿ ಯಾವ ವಿಕಾರಗಳೂ ಇಲ್ಲ. ಬಾಲ್ಯ, ಯೌವನ, ವಾರ್ಧಕ್ಯ ಇವೆಲ್ಲ ದೇಹ ಧರ್ಮಗಳು, ಆತ್ಮನ ಧರ್ಮವಲ್ಲ. ಬಲವಾಗಿರುವುದು, ದುರ್ಬಲವಾಗಿರುವುದು, ಆರೋಗ್ಯವಾಗಿರುವುದು, ಅನಾರೋಗ್ಯದಲ್ಲಿರುವುದು, ತೆಳ್ಳಗೆ ದಪ್ಪಗೆ ಇರುವುದು, ಕೊನೆಗೆ ಹುಟ್ಟುವುದು, ಸಾಯುವುದು ಇವುಗಳೆಲ್ಲ ಆತ್ಮ ತೊಟ್ಟುಕೊಂಡಿರುವ ದೇಹವೆಂಬ ಅಂಗಿಯ ಧರ್ಮಗಳು. ಇವು ಬದಲಾಯಿಸುತ್ತವೆ. ಹಿಂದಿರುವ ಅವನಾದರೂ ಯಾವಾಗಲೂ ಒಂದೇ ಸಮನಾಗಿರುವವನು. ನಮ್ಮ ಶೋಕಕ್ಕೆಲ್ಲ ಕಾರಣ ಅಜ್ಞಾನ. ಯಾವಾಗ ಜ್ಞಾನದಿಂದ ಅಜ್ಞಾನವನ್ನು ದೂಡುವೆವೋ ಆಗ ಸಮಸ್ಯೆ ನಿವಾರಣೆ ಆಗುವುದು. ಒಂದು ವ್ಯಾವಹಾರಿಕ ದೃಷ್ಟಿ, ಮತ್ತೊಂದು ಪಾರಮಾರ್ಥಿಕ ದೃಷ್ಟಿ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಹುಟ್ಟುವುದು, ಸಾಯುವುದು ಇರುವುದು. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಅದು ಹೊಸದಾಗಿ ಹುಟ್ಟಲೂ ಇಲ್ಲ, ಅದು ಇನ್ನು ಮೇಲೆ ಸಾಯುವುದೂ ಇಲ್ಲ. ಯುದ್ಧದಲ್ಲಿ ದೇಹಗಳು ನಾಶವಾಗಬಹುದು, ಅದರ ಹಿಂದೆ ಇರುವ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಅದು ಕರ್ಮ ಸವೆಯದೇ ಇದ್ದರೆ ಒಂದನ್ನು ಬಿಟ್ಟು ಮತ್ತೊಂದಕ್ಕೆ ಹೋಗುವುದು. ಕರ್ಮ ಸವೆದಿದ್ದರೆ ಹನಿ ಸಾಗರದಲ್ಲಿ ಒಂದಾಗುವಂತೆ ಪರಬ್ರಹ್ಮನಲ್ಲಿ ಒಂದಾಗುವುದು. ಹೇಗೆ ನೋಡಿದರೂ ಶೋಕಿಸುವುದಕ್ಕೆ ಕಾರಣವಿಲ್ಲ. ವ್ಯಾವಹಾರಿಕವಾಗಿ ಆದರೂ ಕೊಲ್ಲುವುದು ಆತ್ಮನನ್ನೂ ಅಲ್ಲ, ಅದು ಧರಿಸಿರುವ ದೇಹವನ್ನು. ಅದನ್ನು ಏತಕ್ಕೆ ಕೊಲೆ ಮಾಡಬೇಕು, ಹಾಗೆ ಬಿಡಬಹುದಲ್ಲ ಎಂದು ಅರ್ಜುನ ಭಾವಿಸಬಹುದು. ಯುದ್ಧಕ್ಕೆ ಕಾಲು ಕೆರೆಯುತ್ತಾ ನಿಂತಿರುವವರು ಕೌರವರು, ಪಾಂಡವರಲ್ಲ. ಅವರು ತಮ್ಮ ನಾಶವನ್ನು ತಾವೇ ಮಾಡಿಕೊಳ್ಳುತ್ತಿರುವರು, ಅನ್ಯರಲ್ಲ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಒಂದು ವೇಳೆ ಈತ ಅಂದರೆ ಆತ್ಮವೇ ಯಾವಾಗಲೂ ಹುಟ್ಟುತ್ತಿರುವನು, ಅಂದರೆ ದೇಹವನ್ನೇ ಆತ್ಮವೆಂದು ಭಾವಿಸಿದರೆ, ಯಾವಾಗಲೂ ಹುಟ್ಟುತ್ತಿರುವನು, ಯಾವಾಗಲೂ ಸಾಯುತ್ತಿರುವನು ಎಂದು ಭಾವಿಸಿದರೂ ಮಹಾಬಾಹುವೆ, ಆಗಲೂ ನೀನು ಶೋಕಿಸಬಾರದು. ಶ್ರೀಕೃಷ್ಣ ಇಲ್ಲಿಂದ ಬೇರೆ ಒಂದು ವಾದ ಸರಣಿಯನ್ನೇ ತೆಗೆದುಕೊಳ್ಳುವನು. ಇದೇ ಲೋಕ ವ್ಯವಹಾರದ ದೃಷ್ಟಿ. ಅರ್ಜುನ ತಾತ್ವಿಕ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳದೆ ಹೋದರೆ ದಿನನಿತ್ಯವೂ ನಾವು ನೋಡುವ ದೃಷ್ಟಿಯಿಂದಲಾದರೂ ಅರ್ಥ ಮಾಡಿಕೊಳ್ಳಬಹುದು. ಜೀವಿಗಳು ಹುಟ್ಟುತ್ತಿರುವರು, ಸಾಯುತ್ತಿರುವರು. ಹುಟ್ಟಿದವರಾರೂ ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಎಲ್ಲರೂ ಸತ್ತೇ ತೀರಬೇಕು. ಹುಟ್ಟುವುದು ಒಂದು ಸಾಲ ಮಾಡಿದಂತೆ, ಅದನ್ನು ತೀರಿಸಬೇಕಾದರೆ ಸಾಯಬೇಕು. ಕೆಲವರು ಬೇಗ ಹೋಗುವರು, ಮತ್ತೆ ಕೆಲವರು ಸ್ವಲ್ಪ ನಿಧಾನವಾಗಿ ಹೋಗುವರು, ಅಷ್ಟೇ ವ್ಯತ್ಯಾಸ. ಲೋಕದಲ್ಲಿ ಪ್ರಸಿದ್ಧವಾಗಿರುವ ಸತ್ಯ ಇದು. ಯಾರು ಏನು ಮಾಡಿದರೂ ಇದನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಈ ಪರಿಸ್ಥಿತಿಯೊಂದಿಗೆ ನಾವು ರಾಜಿ ಮಾಡಿಕೊಳ್ಳಬೇಕಾಗಿದೆ. ಸುಮ್ಮನೆ ಇದಕ್ಕೆ ವಿರೋಧವಾಗಿ ಬಿದ್ದು ಒದ್ದಾಡುತ್ತಿದ್ದರೆ ಪರಿಸ್ಥಿತಿ ಏನು ಬದಲಾಯಿಸುವುದಿಲ್ಲ. ವ್ಯಸ್ತರಾಗುವವರು ನಾವೇ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇತ್ಯೆ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವನಿಗೆ ಮರಣ ನಿಜ, ಸತ್ತವನಿಗೆ ಜನನ ನಿಜ ಅಲ್ಲವೇ? ಹೀಗಿರುವಾಗ ಪರಿಹರಿಸಲಾಗದ ವಿಷಯದಲ್ಲಿ ನೀನು ಶೋಕಿಸಬಾರದು.
ಇದು ಘಟನೆಯನ್ನು ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಪರಿಗಣಿಸುವುದಾಗಿದೆ. ದೇಹಧಾರಿಗಳೆಲ್ಲ ಈ ದೇಹವನ್ನು ಕೆಲವು ಕಾಲ ಆದ ಮೇಲೆ ತ್ಯಜಿಸಬೇಕಾಗಿದೆ. ನಾವು ಏನು ಮಾಡಿದರೂ ಈ ದೇಹವನ್ನು ಶಾಶ್ವತವಾಗಿ ಇಟ್ಟಿರುವುದಕ್ಕೆ ಆಗುವುದಿಲ್ಲ. ಷಡ್ವಿಕಾರಾತ್ಮಕವಾದ ದೇಹ ಜನನದಿಂದ ಮೊದಲಾದುದು ಮರಣದಲ್ಲಿ ಪರ್ಯವಸಾನವಾಗಲೇಬೇಕು. ಇದರಂತೆಯೇ ಯಾರು ಹೋಗುವರೋ ಅವರೇನು ಒಂದೇ ಸಲ ಹೊರಟು ಹೋಗುವುದಕ್ಕೆ ಆಗುವುದಿಲ್ಲ. ಬರುವ ಟಿಕೆಟನ್ನು ತೆಗೆದುಕೊಂಡು ಹೋದಂತಿದೆ. ನಮ್ಮಲ್ಲಿ ಇನ್ನೂ ಹಲವಾರು ವಾಸನೆಗಳು ಇವೆ. ಅವನ್ನು ತೃಪ್ತಿಪಡಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಒಂದು ಬಾಗಿಲಿನಿಂದ ಹೋಗುತ್ತೇವೆ, ಮತ್ತೊಂದು ಬಾಗಿಲಿನಿಂದ ಬರುತ್ತೇವೆ. ಮರಣ ಎಂಬುದು ಎರಡು ಜೀವನಗಳ ಮಧ್ಯೆ ಒಂದು ವಿರಾಮವಷ್ಟೇ. ದೊಡ್ಡ ಒಂದು ನಾಟಕವನ್ನು ನೋಡುತ್ತಿರುವಾಗ ಮಧ್ಯದಲ್ಲಿ ಪ್ರೇಕ್ಷಕರಿಗೆ ಸ್ವಲ್ಪ ವಿಶ್ರಾಂತಿಯನ್ನು ಕೊಡುತ್ತಾರಲ್ಲ, ಹಾಗೆ ಜೀವನದಲ್ಲಿ ಜಾಣತನವೇ ಯಾವುದನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲವೋ ಅದನ್ನು ಒಪ್ಪಿಕೊಳ್ಳುವುದು. ಇದರಿಂದ ನಾವು ಎಷ್ಟೋ ಶಕ್ತಿಯನ್ನು ಉಳಿಸಿಕೊಳ್ಳಬಹುದು. ಸುಮ್ಮನೆ ಇದಕ್ಕೆ ವಿರೋಧವಾಗಿ ರೇಗಾಡುತ್ತಿದ್ದರೆ ನಮ್ಮ ಅಶಾಂತಿ ಮತ್ತು ಹೆಚ್ಚುವುದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಭಾರತ ಅಂದರೆ ಅರ್ಜುನನಿಗೆ ಹೇಳುತ್ತಿರುವುದು, ಭರತವಂಶದಲ್ಲಿ ಹುಟ್ಟಿದವನು. ಜೀವಿಗಳು ಹುಟ್ಟುವುದಕ್ಕೆ ಮುಂಚೆ ಕಾಣಿಸುವುದಿಲ್ಲ. ಮಧ್ಯದಲ್ಲಿ ಹುಟ್ಟಿದ ಮೇಲೆ ಮಾತ್ರ ಅವು ಕಾಣಿಸಿಕೊಳ್ಳುವವು. ನಾಶವಾದ ಮೇಲೆ ಪುನಃ ಕಾಣಿಸಿಕೊಳ್ಳುವುದಿಲ್ಲ. ಇದಕ್ಕೆ ಶೋಕಬೇಕೆ? ಮಾನವ ಜೀವನ ಎಂಬುದು ನೀರಿನ ಮೇಲೆ ಹರಿವ ಗುಳ್ಳೆಯಂತೆ. ಅದು ಏಳುವುದಕ್ಕೆ ಮುಂಚೆ ಇರಲಿಲ್ಲ, ಒಡೆದ ಮೇಲೆ ಇರುವುದಿಲ್ಲ. ಎಲ್ಲೋ ಕೆಲವು ಮಾರು ಹರಿದುಕೊಂಡು ಹೋಗುವಾಗ ಮಾತ್ರ ಇರುವುದು. ಆ ಕೆಲವು ಮಾರು ಹರಿದುಕೊಂಡು ಹೋಗುವಾಗ ಸುತ್ತಮುತ್ತಲಿರುವ ಗುಳ್ಳೆಗಳೊಂದಿಗೆ ಇವರು ನಮ್ಮ ಬಂಧು ಬಳಗ, ಮಿತ್ರ, ಶತ್ರು ಎಂಬ ಸಂಬಂಧವನ್ನು ಕಲ್ಪಿಸಿಕೊಳ್ಳುತ್ತೇವೆ. ಈ ಸಂಬಂಧವೇನೂ ಹಿಂದೆ ಇರಲಿಲ್ಲ, ಮುಂದೆ ಇರುವಂತೆಯೂ ಇಲ್ಲ. ಮನುಷ್ಯ ಹಿಂದೆ ನೋಡದೆ, ಮುಂದೆ ನೋಡದೆ ಈಗ ಇರುವ ತಾತ್ಕಾಲಿಕ ಸ್ಥಿತಿಯನ್ನು ಪರಮ ಸತ್ಯ ಎಂದು ಭಾವಿಸಿ ವ್ಯಥೆ ಪಡುವನು. ಬರುವುದಕ್ಕೆ ಮುಂಚಿನ ಸ್ಥಿತಿ, ಹೋದ ಮೇಲೆ ನಮ್ಮ ಸ್ಥಿತಿ ಇದರೊಡನೆ ಹೋಲಿಸಿದರೆ ಈಗಿನ ಸ್ಥಿತಿ ಕ್ಷಣ ಮಾತ್ರ. ಈ ಕ್ಷಣವನ್ನು ಕುರಿತು ಪರಿತಪಿಸುತ್ತೇವೆ. ಇದನ್ನು ಆವರಿಸಿರುವ ಯುಗವನ್ನು ಗಮನಿಸುವುದೇ ಇಲ್ಲ. ಜ್ಞಾನಿ ಭೂಮವನ್ನು ನೋಡುವನು, ಅಲ್ಪವನ್ನು ಮರೆಯುವನು. ಭೂಮದಲ್ಲಿ ಈ ಅಲ್ಪಗಳೆಲ್ಲವೂ ಸಂಲಗ್ನವಾಗಿದೆ. ಅಜ್ಞಾನಿ ಅಲ್ಪವನ್ನು ಎಷ್ಟೇ ಬಿಗಿಯಾಗಿ ಹಿಡಿದಿದ್ದರೂ ಅದು ಇವನಿಗೆ ಕೈಕೊಡುವುದು, ಇವನಿಂದ ನುಸುಳಿಕೊಂಡು ಹೋಗುವುದು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಯೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಒಬ್ಬ ಆತ್ಮನನ್ನು ಆಶ್ಚರ್ಯದಂತೆ ಕಾಣುತ್ತಾನೆ, ಇನ್ನೊಬ್ಬ ಆಶ್ಚರ್ಯದಂತೆ ಹೇಳುತ್ತಾನೆ, ಮತ್ತೊಬ್ಬ ಆಶ್ಚರ್ಯದಂತೆ ಕೇಳುತ್ತಾನೆ, ಬೇರೊಬ್ಬ ಇದನ್ನು ಕೇಳಿದರೂ ತಿಳಿಯಲಾರನು. ಈ ಪ್ರಪಂಚದಲ್ಲಿ ಆತ್ಮನಷ್ಟು ಸತ್ಯವಾದ ವಸ್ತು ಮತ್ತೊಂದು ಇಲ್ಲ. ಆದರೂ ಇದರಷ್ಟು ಅಜ್ಞಾತವಾದುದು ಮತ್ತೊಂದಿಲ್ಲ. ನಾವೆಲ್ಲ ನಮ್ಮಿಂದ ಹೊರಗೆ ಏನು ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಕುತೂಹಲಿಗಳಾಗಿರುವೆವು. ನಿಜವಾಗಿಯೂ ನಾವು ಯಾರು, ನಮ್ಮ ಸ್ವಭಾವವೇನು ಎಂಬುದನ್ನು ಕಲಿತುಕೊಳ್ಳುವುದೇ ಇಲ್ಲ. ಎಲ್ಲೋ ಕೆಲವು ಧೀರರು ಈ ಅಂತರ್ಮುಖ ಪಯಣದಲ್ಲಿ ಯಶಸ್ವಿಯಾಗಿ ತಮ್ಮ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇವುಗಳ ಹಿಂದೆ ಹೋಗಿ ನೋಡುತ್ತಾರೆ. ಆಗ ಆಶ್ಚರ್ಯಪಡುವರು. ನಾವು ಯಾವ ಹೊಸ ಅನುಭವ ಆದರೂ ಆಗಲೇ ನಮ್ಮಲ್ಲಿರುವ ಹಳೆಯ ಅನುಭವದೊಡನೆ ಹೋಲಿಸಿ ನೋಡುತ್ತೇವೆ. ಆ ಅನುಭವಕ್ಕೆ ಮೀರಿದ್ದರೆ ಆಗ ಆಶ್ಚರ್ಯಪಡುವೆವು. ಇದೊಂದು ಅತೀಂದ್ರಿಯ ಅನುಭವ. ಇಂಥ ಅನುಭವವನ್ನು ಇದುವರೆಗೆ ಅವನು ಅನುಭವಿಸಿದವನಲ್ಲ, ಅದರಂತೆಯೇ ಕೇಳುವವನು.
ಆತ್ಮನ ವಿಷಯವನ್ನು ಕೇಳಿದಾಗ ಆಶ್ಚರ್ಯಪಡುವನು. ಅವನು ಇದುವರೆಗೆ ಇಂದ್ರಿಯ ಅನುಭವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೇಳುತ್ತಿದ್ದ. ಈಗ ಆತ್ಮನ ವಿಷಯವನ್ನು ಯಾರು ಸಾಕ್ಷಾತ್ ಕಂಡಿರುವರೋ ಅವರ ಬಾಯಿಂದ ಕೇಳಿದಾಗ ಆಶ್ಚರ್ಯಪಡುವನು. ಇಂತಹ ವಿಷಯವನ್ನು ಅವನು ಹಿಂದೆ ಎಂದೂ ಕೇಳಿರಲಿಲ್ಲ. ಹಾಗೆ ಹೇಳುವವನಿಗೂ ಆಶ್ಚರ್ಯ. ಇದು ನಮ್ಮ ಸಾಮಾನ್ಯ ಗ್ರಹಿಕೆಗೆ ನಿಲುಕುವುದಿಲ್ಲ. ಇದೊಂದು ದೊಡ್ಡ ಸೋಜಿಗವಾಗಿ ಕಾಣುವುದು. ಬೇರೆ ಗ್ರಹಕ್ಕೆ ಹೋಗಿ ಅಲ್ಲೇನಾದರೂ ನಮ್ಮ ಭೂಮಿಯಲ್ಲಿ ಇಲ್ಲದ ವಿಚಿತ್ರ ಪ್ರಾಣಿಯನ್ನು ನೋಡಿಕೊಂಡು ಬಂದವನು ಅದನ್ನು ವಿವರಿಸುವುದನ್ನು ಕೇಳುವವನು ಎಷ್ಟು ಆಶ್ಚರ್ಯಪಡುತ್ತಾನೆಯೋ ಹಾಗೆ ಕೆಲವರು ಆತ್ಮನ ವಿಷಯವನ್ನು ಕೇಳಬಹುದು, ಆದರೆ ಅದನ್ನು ತಿಳಿದುಕೊಳ್ಳುವ ಯೋಗ್ಯತೆಯನ್ನು ಪಡೆದುಕೊಂಡಿರುವುದಿಲ್ಲ. ಯೋಗ್ಯತೆಯನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯ. ಯಾರ ಮನಸ್ಸು ಶುದ್ಧವಾಗಿಲ್ಲವೋ, ಕೇಂದ್ರೀಕೃತವಾಗಿಲ್ಲವೋ ಅವರು ಬೇಕಾದಷ್ಟು ಕೇಳಬಹುದು, ಆದರೆ ಅದು ಕಿವುಡನ ಮುಂದೆ ಕಿಂದರಿ ಬಾರಿಸಿದಂತೆ ಆಗುವುದು. ಜೀವನದಲ್ಲಿ ಚೆನ್ನಾಗಿರುವ ಸಂಗೀತ ಕೇಳಿ ಆನಂದ ಪಡಬೇಕಾದರೆ, ಒಂದು ಸುಂದರವಾದ ಚಿತ್ರವನ್ನು ನೋಡಿ ಮೆಚ್ಚಬೇಕಾದರೆ ಅದಕ್ಕೆ ತರಬೇತನ್ನು ತೆಗೆದುಕೊಂಡಿರಬೇಕು, ಅದರ ಮೇಲೆ ಆಸಕ್ತಿ ಇರಬೇಕು. ಆಗ ಮಾತ್ರ ಅದು ಸಾಧ್ಯವಾಗುವುದು. ಆದ ಕಾರಣವೇ ಹಿಂದಿನ ಕಾಲದಲ್ಲಿ ವೇದಾಂತ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ಮೊದಲು ಅವನು ಸಾಧನ ಚತುಷ್ಟಯದ ಗರಡಿಯಲ್ಲಿ ಚೆನ್ನಾಗಿ ಪಳಗಿರಬೇಕು ಎನ್ನುತ್ತಿದ್ದರು. ಈ ಸಾಧನೆ ಇಲ್ಲದಿದ್ದರೆ ಆತ್ಮನ ವಿಷಯ ತಿಳಿದುಕೊಳ್ಳುವುದು ಅಸಾಧ್ಯವಾಗುವುದು. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಭಾರತ ಅಂದರೆ ಭರತ ವಂಶಜನೇ, ಎಲ್ಲರ ದೇಹದಲ್ಲಿರುವ ಈ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ. ಆದ ಕಾರಣವೇ ನೀನು ಯಾರನ್ನೂ ಕುರಿತು ಶೋಕಿಸಬಾರದು. ಎಲ್ಲರಲ್ಲೂ ಇರುವ ಆತ್ಮ ದೇಹದಲ್ಲಿದ್ದರೂ ದೇಹ ಧರ್ಮದಿಂದ ಬಾಧಿತವಾಗಿಲ್ಲ. ಪಾತ್ರೆಗೆ ಏನೇ ಆದರೂ ಅದರ ಒಳಗಿರುವ ಆಕಾಶಕ್ಕೆ ಹೇಗೆ ಏನನ್ನು ಮಾಡಲಾಗುವುದಿಲ್ಲವೋ ಹಾಗೆ. ಇಲ್ಲಿಗೆ ಆತ್ಮದೃಷ್ಟಿಯಿಂದ ಮಾತನಾಡುವುದನ್ನು ನಿಲ್ಲಿಸಿ ಶ್ರೀಕೃಷ್ಣ ಸ್ವಧರ್ಮ ದೃಷ್ಟಿಯಿಂದ ಮಾತನಾಡತೊಡಗಿದನು. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮದ ದೃಷ್ಟಿಯಿಂದ ನೋಡಿದರೂ ಇಲ್ಲಿ ಅರ್ಜುನ ಕ್ಷತ್ರಿಯ, ಆದ್ದರಿಂದ ಕ್ಷತ್ರಿಯ ಧರ್ಮದ ನಿನ್ನ ಸ್ವಧರ್ಮದ ದೃಷ್ಟಿಯಿಂದ ನೋಡಿದರೂ ನೀನು ಅನುಮಾನಿಸಬಾರದು. ಅಂದರೆ ಯುದ್ಧ ಮಾಡುವುದಕ್ಕೆ, ಕೊಲ್ಲುವುದಕ್ಕೆ ಅನುಮಾನಿಸಬಾರದು. ಏಕೆಂದರೆ ಧರ್ಮಯುದ್ಧಕ್ಕಿಂತ ಕ್ಷತ್ರಿಯನಿಗೆ ಶ್ರೇಯಸ್ಕರವಾಗಿರುವುದು ಬೇರೊಂದಿಲ್ಲ. ಅರ್ಜುನ ಸ್ವಧರ್ಮ ದೃಷ್ಟಿಯಿಂದ ಈ ಯುದ್ಧವನ್ನು ನೋಡಬೇಕಾಗಿದೆ. ಕ್ಷತ್ರಿಯನ ಧರ್ಮ ರಾಜ್ಯವನ್ನು ನ್ಯಾಯವಾಗಿ ಪರಿಪಾಲಿಸುವುದು, ಅಲ್ಲಿ ಸತ್ಯ, ಧರ್ಮ ಮುಂತಾದವುಗಳ ರಕ್ಷಣೆ ಕೊಡುವುದು ಆಗಿದೆ. ಯಾವಾಗ ಇಂತಹ ಆದರ್ಶಗಳಿಗೆ ಕುಂದು ಬರುವುದೋ ಅವನು ಅದಕ್ಕೆ ವಿರೋಧವಾಗಿ ಹೋರಾಡಬೇಕು. ಈ ಒಂದು ಕೆಲಸ ಮಾಡುವ ವರ್ಣದಲ್ಲಿ ಅವನು ಹುಟ್ಟಿರುವನು. ಅಂದರೆ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಯುದ್ಧ ಮಾಡುವ ಕ್ಷತ್ರಿಯ ವರ್ಣದಲ್ಲಿ ಅವನು ಹುಟ್ಟಿರುವನು. ಈ ಕೆಲಸವನ್ನು ಮಾಡುವುದಕ್ಕಾಗಿ ತರಬೇತನ್ನೂ ತೆಗೆದುಕೊಂಡಿರುವನು. ಈಗ ಆ ಕೆಲಸವನ್ನು ಮಾಡುವುದಕ್ಕೆ ಸಮಯ ಬಂದಿದೆ. ಸ್ವಲ್ಪವೂ ಅಳುಕದೆ ಅವನು ಯುದ್ಧ ಮಾಡಬೇಕು. ಇದನ್ನು ತನ್ನ ಸ್ವಂತ ಪ್ರಯೋಜನಕ್ಕಾಗಿ ಅಲ್ಲದೇ ಇದ್ದರೂ ಕ್ಷತ್ರಿಯನ ಧರ್ಮದ ದೃಷ್ಟಿಯಿಂದ ನೋಡಬೇಕಾಗಿದೆ. ಯಾವಾಗ ಅನ್ಯಾಯ ಮಾಡುವವರನ್ನು ದಂಡಿಸುವುದಿಲ್ಲವೋ ಆಗ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು. ಅದನ್ನು ನೋಡಿಯೂ ನೋಡದಂತೆ ಇರುವುದು ಪಾಪ. ಸಾಧಾರಣ ಯುದ್ಧಕ್ಕೆ ಅವಕಾಶ ಬಂದಾಗಲೇ ಅದಕ್ಕೆ ವಿರುದ್ಧನಾಗದೇ ಇರುವುದು ಕ್ಷತ್ರಿಯನ ಕರ್ತವ್ಯ. ಹೀಗಿರುವಾಗ ಇದು ಧರ್ಮಯುದ್ಧ. ಏಕೆಂದರೆ ಎದುರಾಳಿಗಳಾದ ಕೌರವರು ಬೇಕಾದಷ್ಟು ಅಧರ್ಮಗಳನ್ನು ಮಾಡಿರುವರು. ಈ ಕಡೆ ಇರುವಂತಹ ಪಾಂಡವರು ಧರ್ಮ ಮಾರ್ಗದಲ್ಲಿ ಇರುವರು. ಆ ಕೌರವರನ್ನು ದಂಡಿಸಿ ಲೋಕದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯುವ ಕಾರಣದಿಂದ ಇದು ಧರ್ಮಯುದ್ಧ. ಇಂತಹ ಅವಕಾಶಗಳು ಸಿಕ್ಕುವುದು ಬಹಳ ಅಪರೂಪ.
ಕಾದಾಡುವುದಕ್ಕೆ ಅವಕಾಶ ಸಿಕ್ಕುವುದು. ಆದರೆ ಒಂದು ಧರ್ಮಕ್ಕೆ, ಸತ್ಯಕ್ಕೆ ಕಾದಾಡುವ ಅವಕಾಶ ಎಲ್ಲರ ಪಾಲಿಗೂ ಯಾವಾಗಲೂ ಸಿಕ್ಕುವುದಿಲ್ಲ. ಈಗ ಅಂತಹ ಸಮಯ ಬಂದಿದೆ. ಅದನ್ನು ಕಳೆದುಕೊಂಡರೆ ಅಂತಹ ಅವಕಾಶ ಸಿಕ್ಕುವುದು ಬಹಳ ಅಪರೂಪ ಜೀವನದಲ್ಲಿ. ಈಗ ಯುದ್ಧ ಮಾಡುವುದು ಅತ್ಯಂತ ಶ್ರೇಯಸ್ಕರವಾದುದು ಎಂದು ಹೇಳುವನು. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಅರ್ಜುನ, ತಾನಾಗಿ ಬಂದಿರುವ ತೆರೆದ ಸ್ವರ್ಗದ ಬಾಗಿಲಿನಂತೆ ಇರುವ ಇಂತಹ ಯುದ್ಧವನ್ನು ಅದೃಷ್ಟಶಾಲಿಗಳಾದ ಕ್ಷತ್ರಿಯರು ಮಾತ್ರ ಪಡೆಯುತ್ತಾರೆ. ಈ ಧರ್ಮ ಯುದ್ಧವನ್ನು ನಾವು ಹುಡುಕಾಡುತ್ತಿರುತ್ತೇವೆ. ಈಗ ಅದು ತಾನಾಗಿ ಬಂದಿದೆ. ಈ ಯುದ್ಧವನ್ನು ತಾವಾಗಿ ಮಾಡಬೇಕೆಂದು ಕಾಲು ಕೆರೆಯುತ್ತಿರಲಿಲ್ಲ ಪಾಂಡವರು. ಹೆಜ್ಜೆ ಹೆಜ್ಜೆಗೆ ಕೌರವರು ಪಾಂಡವರಿಗೆ ಅನ್ಯಾಯ ಮಾಡಿ ಇಂತಹ ಪರಿಸ್ಥಿತಿಗೆ ಅವರನ್ನು ತಂದಿಟ್ಟಿರುವರು. ರಾಜ್ಯಗಳನ್ನು ಬೇಡಿ ಪಡೆಯಬೇಡಿ, ಕಾದು ಅದನ್ನು ಪಡೆಯಿರಿ ಎಂದವನು ದುರ್ಯೋಧನ. ಯಾವಾಗ ಅವನು ಹಾಕಿದ ಸವಾಲನ್ನು ಅರ್ಜುನ ಅಲ್ಲಗಳೆದನೋ ಆಗ ಅರ್ಜುನ ತಪ್ಪನ್ನು ಮಾಡುತ್ತಾನೆ. ಮುಂಚೆ ಯುದ್ಧವನ್ನೇ ಮಾಡುವುದು ಪಾಪ ಎಂದು ಭಾವಿಸಿದ್ದ. ಈಗ ಅಧರ್ಮಕ್ಕೆ ಬೆಂಬಲಿಗರಾಗಿ ನಿಂತವರು ಯಾರಾದರೂ ಆಗಿರಲಿ, ಅವರನ್ನು ಕಳೆಯಂತೆ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಹಾಕದೇ ಇರುವುದು ಪಾಪವಾಗುವುದು. ಈ ಯುದ್ಧ ತೆರೆದ ಸ್ವರ್ಗದ ಬಾಗಿಲಿನಂತೆ ಇದೆ. ಯುದ್ಧವೆಲ್ಲ ಧರ್ಮಯುದ್ಧವಲ್ಲ. ಹಲವಾರು ಯುದ್ಧಗಳನ್ನು ಕೇವಲ ಸ್ವಾರ್ಥದ ದೃಷ್ಟಿಯಿಂದ ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ, ಯಾರ ಮೇಲೋ ಸೇಡು ತೀರಿಸಿಕೊಳ್ಳುವುದಕ್ಕೆ, ಬೇಟೆ ಆಡಬೇಕೆಂದು ಜನ ಹೇಗೆ ಆಡುತ್ತಾರೋ ಹಾಗೆ ಕೂತು ಸಾಕಾಗಿ ಯುದ್ಧ ಮಾಡಬೇಕೆಂದು ಕೆಲವು ವೇಳೆ ಯುದ್ಧ ಮಾಡುವರು. ಇದು ಅಂಥವರಿಗೆ ಒಂದು ಕ್ರೀಡೆಯಾಗುವುದು. ಆದರೆ ಅರ್ಜುನ ಬೇಡವೆಂದರೂ ಈ ಯುದ್ಧ ಅವನ ಪಾಲಿಗೆ ಬಂದಿದೆ. ಇಲ್ಲಿ ಸರಿಯೇ ತಪ್ಪೇ ಎಂಬುದನ್ನು ಅನುಮಾನಿಸುವ ಪ್ರಸಂಗವೇ ಇಲ್ಲ. ದುರ್ಯೋಧನನಿಂದ ಬೇಕಾದಷ್ಟು ಘಾಸಿಪಟ್ಟಿರುವವರು ಪಾಂಡವರು. ಇಲ್ಲಿ ಯುದ್ಧ ಮಾಡಿದರೆ ಅನುಮಾನವಿಲ್ಲದೆ ಸದ್ಗತಿ ಸಿಕ್ಕುವುದು. ಇಂತಹ ಧರ್ಮಯುದ್ಧ ಮಾಡುವ ಅವಕಾಶ ಎಲ್ಲರ ಪಾಲಿಗೂ ಬರುವುದಿಲ್ಲ. ಸಾಯುವುದು ದೊಡ್ಡದಲ್ಲ, ಯಾರಿಗಾಗಿ ಯಾವ ಉದ್ದೇಶಕ್ಕಾಗಿ ಸಾಯುತ್ತೇವೆಯೋ ಅದು ಮುಖ್ಯ. ಧರ್ಮಯುದ್ಧದಲ್ಲಿ ಅರ್ಜುನ ಗೆಲ್ಲದೇ ಇರಬಹುದು, ಆದರೂ ಒಂದು ಒಳ್ಳೆಯ ಉದ್ದೇಶಕ್ಕೆ ತನ್ನ ಪ್ರಾಣವನ್ನಾದರೂ ಕೊಟ್ಟೆ ಎಂಬ ಸಮಾಧಾನವಾದರೂ ಇರುವುದು. ಅಥ ಚೇತ್ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹಾಗಿಲ್ಲದೆ ನೀನು ಈ ಧರ್ಮಯುದ್ಧವನ್ನು ಮಾಡದೇ ಹೋದರೆ ಸ್ವಧರ್ಮಚ್ಯುತನಾಗಿ ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಮಾಡುತ್ತೀಯೇ. ಈ ಧರ್ಮಯುದ್ಧವನ್ನು ಮಾಡದೇ ಇದ್ದರೆ ಪಾಪವನ್ನು ಮಾಡಿದಂತೆ ಆಗುವುದು. ಇದರಿಂದ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಆಗುವುದು. ಹಿಂದೆ ಅರ್ಜುನ ಯುದ್ಧ ಮಾಡುವುದನ್ನೇ ಪಾಪವೆಂದು ಭಾವಿಸಿದ್ದ. ಇಲ್ಲಿ ಕೃಷ್ಣ ಹೇಳುತ್ತಿದ್ದಾನೆ, ಯುದ್ಧವನ್ನು ಮಾಡದೇ ಇದ್ದರೆ ಅದು ಪಾಪ, ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗುವುದು. ಕಳ್ಳತನ ಮಾಡುವುದು ಪಾಪ, ಹಾಗೆ ಮಾಡುವಂತೆ ಅವನಿಗೆ ಸಹಾಯ ಮಾಡುವುದೂ ಪಾಪ. ಹೀಗೆ ಕಳ್ಳತನ ಎದುರಿಗೆ ಆಗುತ್ತಿದ್ದರೂ ಅದನ್ನು ದಂಡಿಸುವುದಕ್ಕೆ ಯೋಗ್ಯತೆಯನ್ನು ಪಡೆದು ಅವನು ಸುಮ್ಮನೆ ಕೈಕಟ್ಟಿಕೊಂಡು ನಿಂತಿರುವುದು ಇವೆಲ್ಲಕ್ಕಿಂತಲೂ ದೊಡ್ಡ ಪಾಪ. ಇದನ್ನು ತನಗಾಗುವ ಲಾಭ ನಷ್ಟದ ದೃಷ್ಟಿಯಿಂದಲೇ ನೋಡಬಾರದು. ಅದು ಇಲ್ಲಿ ಗೌಣ. ಇದರಿಂದ ಸಮಾಜದ ಮೇಲೆ ಎಂತಹ ಪರಿಣಾಮ ಉಂಟಾಗುವುದೋ ಆ ದೃಷ್ಟಿಯಿಂದ ನೋಡಬೇಕು. ಪಾಂಡವರು ಕೌರವರನ್ನು ದಂಡಿಸದೆ ಬಿಟ್ಟರೆ ಅನ್ಯಾಯ, ಅಧರ್ಮ ಪ್ರಪಂಚದಲ್ಲಿ ತಾನಾಗಿ ತಾಂಡವ ಮಾಡುವುದು. ಮೃಗೀಯ ಶಕ್ತಿಗೆ ಮಾತ್ರ ಪ್ರಪಂಚದಲ್ಲಿ ಮಾನ್ಯತೆ. ಸಾಧು ಸ್ವಭಾವದವರಿಗೆ, ಸತ್ಯನಿಷ್ಠರಿಗೆ ಈ ಪ್ರಪಂಚದಲ್ಲಿ ಬಾಳುವುದಕ್ಕೆ ಆಗುವುದಿಲ್ಲ. ಇಂತಹ ಪ್ರಪಂಚ ನರಕಕ್ಕಿಂತ ಭಯಾನಕವಾಗುವುದು. ಅರ್ಜುನ ಮಹಾಪರಾಕ್ರಮಶಾಲಿ ಎಂಬ ಬಿರುದನ್ನು ಗಳಿಸಿದ್ದ. ಪ್ರಪಂಚದಲ್ಲಿ ಯಾವಾಗ ಯುದ್ಧ ಮಾಡದೆ ಹೋಗುವನೋ, ಅಂತಹ ಬಿರುದನ್ನು ಗಳಿಸಿದ್ದವನು ಯಾವಾಗ ಯುದ್ಧ ಮಾಡದೆ ಹೋಗುವನೋ ಜನರೆಲ್ಲ ಇವನು ಕೈಲಾಗದೆ ಬಿಟ್ಟ ಎನ್ನುವರು. ಅವನ ಕೀರ್ತಿಗೆ ಕಳಂಕ ಬರುವುದು.
ಜೀವನದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಡಬೇಕು. ಆದರೆ ಅದನ್ನು ಒಂದು ಕ್ಷಣದಲ್ಲಿ ನಮ್ಮ ಅಜಾಗರೂಕತೆಯಿಂದ, ಅಲಕ್ಷ್ಯದಿಂದ ಕಳೆದುಕೊಂಡು ಬಿಡಬಹುದು. ಶ್ರೀಕೃಷ್ಣ ಇನ್ನು ಮೇಲೆ ಕೀರ್ತಿಯ ದೃಷ್ಟಿಯಿಂದ ಮಾತನಾಡುವನು. ಅರ್ಜುನನ ಹೃದಯಕ್ಕೆ ಈ ಮಾತಾದರೂ ತಾಕಲಿ ಎಂದು. ಅನೇಕರಿಗೆ ತತ್ವ ತಿಳಿಯದು, ಸ್ವಧರ್ಮ ತಿಳಿಯದು. ಒಂದು ಒಳ್ಳೆಯ ಹೆಸರನ್ನು ಪಡೆಯುವುದಕ್ಕೆ, ಆಗಲೇ ಒಳ್ಳೆಯ ಹೆಸರನ್ನು ಪಡೆದಿದ್ದರೆ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಕೆಲಸ ಮಾಡುವರು. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿ ಮರಣಾದತಿರಿಚ್ಯತೆ. ಜನ ನಿನ್ನ ಅಪಯಶಸ್ಸನ್ನು ಎಂದೆಂದಿಗೂ ಆಡಿಕೊಳ್ಳುವರು. ಗೌರವಸ್ಥನಿಗೆ ಅಪಕೀರ್ತಿ ಎನ್ನುವುದು ಮರಣಕ್ಕಿಂತ ಹೆಚ್ಚು. ಕೃಷ್ಣ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಏಕೆಂದರೆ ಶೂರ ಧೀರ ಎನ್ನಿಸಿಕೊಂಡವನು ಅರ್ಜುನ. ಎಲ್ಲರ ಬಾಯಿಂದಲೂ ಹೇಡಿ ಎಂದು ಕರೆಸಿಕೊಳ್ಳಬೇಕಾಗುವುದು. ಒಳ್ಳೆಯ ಸಂದಿಗ್ಧ ಸಮಯದಲ್ಲಿ ಮಾಡುವ ಕೆಲಸವನ್ನು ಬಿಟ್ಟರೆ ಒಬ್ಬ ಅಪಹಾಸ್ಯಕ್ಕೆ ಈಡಾಗುವನು. ಗೌರವಸ್ಥನಿಗೆ ಮರಣಕ್ಕಿಂತ ಭಯಾನಕವಾಗಿರುವುದು ಇದು. ಮನುಷ್ಯ ಸತ್ತರೆ ವ್ಯಥೆ ಪಡುವವನು ಅವನಲ್ಲ, ಸುತ್ತಮುತ್ತಲಿರುವವರು, ಅವನನ್ನು ನೆಚ್ಚಿದವರು, ನಂಬಿದವರು, ಪ್ರೀತಿಸಿದವರು. ಸತ್ತವನು ಹಾಯಾಗಿ ಹೋಗುವನು. ಅವನಿಗೆ ಇದರ ಅರಿವೇ ಇರುವುದಿಲ್ಲ. ಯಾರು ಏನೆಂದರೂ ಕೇಳಿಸುವುದೂ ಇಲ್ಲ. ಆದರೆ ಅಪಕೀರ್ತಿಯನ್ನಾದರೂ ಬದುಕಿರುವವರೆಗೆ ಕೇಳುತ್ತಾ ಇರಬೇಕು. ಮನುಷ್ಯನ ಮನಸ್ಸು ಯಾವಾಗಲೂ ಶೋಕದಲ್ಲಿ ತಪ್ತವಾಗಿರುವುದಿಲ್ಲ. ಅದರಿಂದ ಚೇತರಿಸಿಕೊಂಡ ಮೇಲೆ ಅವರಾಡುವ ಮಾತುಗಳು ಬಾಣದಂತೆ ಎರೆಯುವವು. ಆಗ ಅದರ ನೋವು ಗೊತ್ತಾಗುವುದು. ಅರ್ಜುನ ನಿಂದಾಸ್ತುತಿಗಳನ್ನು ಒಂದೇ ಸಮನಾಗಿ ನೋಡುವ ಸ್ಥಿತಪ್ರಜ್ಞನ ಹಂತಕ್ಕೆ ಏರಿದವನಲ್ಲ. ಜನ ಇವನನ್ನು ನಿಂದಿಸುವಾಗ ಕೋಪದಿಂದ ರೊಚ್ಚಿಗೆದ್ದು ಈಗ ಏನನ್ನು ಮಾಡುವುದಿಲ್ಲ ಎಂದು ಹೇಳಿರುತ್ತಾನೆಯೋ ಅದನ್ನು ಮಾಡಲು ಯತ್ನಿಸುವನು. ಮಗು ಮನೆಯಲ್ಲಿ ಯಾವ ಕಾರಣದಿಂದಲೋ ದೊಡ್ಡವರ ಮೇಲಿನ ಕೋಪಕ್ಕೆ ನಾನು ಊಟ ಮಾಡದೆ ಪ್ರಾಣ ಬಿಡುತ್ತೇನೆ ಎನ್ನುವುದು. ಹೊಟ್ಟೆ ಹಸಿಯುವುದಕ್ಕೆ ಶುರುವಾದಾಗ ಮನೆಯವರು ಊಟಕ್ಕೆ ಏಳು ಎಂದರೆ ಸಾಕು ಎಂದು ಕಾದು ಕುಳಿತಿರುವುದು. ಒಂದು ವೇಳೆ ಯಾರೂ ಏಳಿಸದೇ ಇದ್ದರೂ ಅಡಿಗೆ ಮನೆಗೆ ತಾನೇ ಹೋಗಿ ಊಟ ಮಾಡುವುದು. ಮಗು ಬೆಳಿಗ್ಗೆ ಎಂತಹ ಭೀಷ್ಮ ಪ್ರತಿಜ್ಞೆ ಮಾಡಿತು. ಆದರೆ ಕ್ರಮೇಣ ಅದು ದುರ್ಬಲವಾಗಿ ಕೊನೆಗೆ ಹೇಗೆ ಹಾರಿ ಹೋಗುವುದು ಎಂಬುದು ಅದಕ್ಕೆ ಗೊತ್ತಿರುವುದಿಲ್ಲ. ಆ ಮಗು ಮುನಿಸಿನಿಂದ ಹೇಳಿತು. ಅರ್ಜುನ ದುಃಖ ಪರವಶನಾಗಿ ಹೇಳಿದ. ಆದರೆ ಎರಡೂ ಸ್ಥಿತಿಯು ಕ್ರಮೇಣ ಬದಲಾವಣೆ ಆಗುವುದು. ಆ ಮಗುವಿಗೆ ಹೊಟ್ಟೆ ಹಸಿವಿನ ಚುರುಕು ಹೇಗೆ ತಾಕುವುದೋ ಹಾಗೆ ಅರ್ಜುನನಿಗೆ ಜನರ ನಿಂದೆಯ ಚುರುಕು ತಾಗುವುದು. ಭಯಾದ್ರಣಾದುಪರಥಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚ ತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ನೀನು ಭಯದಿಂದ ಯುದ್ಧದಿಂದ ಹಿಂಜರಿದೆ ಎಂದು ಮಹಾರಥಿಗಳು ಹೇಳುವರು. ಯಾವ ಶೂರರಿಗೆ ನೀನು ಬಹುಮಾನ್ಯನಾಗಿದ್ದೆಯೋ ಅವರೇ ನಿನ್ನನ್ನು ತುಚ್ಛವಾಗಿ ಕಾಣುವರು. ಅರ್ಜುನನಿಗೆ ಶ್ರೀಕೃಷ್ಣ ಮುಂದಾಗುವುದನ್ನೆಲ್ಲ ಚೆನ್ನಾಗಿ ವಿವರಿಸುವನು. ಇವುಗಳೆಲ್ಲ ಅಷ್ಟು ಮಾನವ ಸಹಜವಾಗಿದೆ. ಶೂರರು ನಿನ್ನನ್ನು ಭಯದಿಂದ ಹಿಮ್ಮೆಟ್ಟಿದೆ ಎಂದು ಭಾವಿಸುವರು. ಶ್ರೀಕೃಷ್ಣ ಅರ್ಜುನನ ಸಾರಥಿಯಾದವನು. ಅವನಿಗೆ ಚೆನ್ನಾಗಿ ಗೊತ್ತಿದೆ ಅರ್ಜುನನ ಮನಸ್ಸು. ಅವನು ಕೊಲೆಗೆ ಒಪ್ಪದೆ ಹಿಂಜರಿದ ಎಂದು. ಆದರೆ ಎಷ್ಟು ಜನಕ್ಕೆ ಅರ್ಜುನ ಇದಕ್ಕಾಗಿ ಮಾಡಿದ ಎಂದು ಗೊತ್ತಾಗುವುದು. ಯುದ್ಧ ಮಾಡುವುದಕ್ಕೆ ಮುಂಚೆ ತನ್ನ ಕಡೆಗೆ ಸೈನ್ಯವನ್ನು ಸಂಗ್ರಹಿಸುತ್ತಿದ್ದಾಗ ಅರ್ಜುನನಿಗೆ ಗೊತ್ತಿರಲಿಲ್ಲವೇ ಯಾರ ಮೇಲೆ ಯುದ್ಧ ಮಾಡಬೇಕು ಎಂಬುದು. ಅದೇನು ಕುರುಕ್ಷೇತ್ರ ಯುದ್ಧಭೂಮಿಗೆ ಬಂದ ಮೇಲೆ ಗೊತ್ತಾದ ವಿಷಯವೇನಲ್ಲ. ಆದ ಕಾರಣ ಹೇಡಿತನದಿಂದಲೇ ಅವನು ಓಡಿ ಹೋದ ಎನ್ನುವರು. ಜನ ತಮ್ಮ ಮನಸ್ಸಿಗೆ ಬಂದುದನ್ನು ಹೇಳುತ್ತಾರೆ. ಅದನ್ನು ಕಟ್ಟಿಕೊಂಡು ನನಗೇನು ಎಂದು ಅರ್ಜುನ ಹೇಳಬಹುದು. ಆದರೆ ಈ ದೃಷ್ಟಿ ಯಾವಾಗಲೂ ಇರುವುದಿಲ್ಲ. ಅವನ ಮನಸ್ಸೂ ಬದಲಾಗುವುದು. ಆಗ ಇದನ್ನು ಕೇಳಿದಾಗ ರೇಗಿ ಯುದ್ಧಕ್ಕೆ ಇಳಿಯುವನು. ಇಲ್ಲವೇ ತಾನು ಮಾಡಿದ ತಪ್ಪಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವನು. ಇವೆರಡೂ ಉಚಿತವಾದ ಕೆಲಸಗಳಲ್ಲ. ಅರ್ಜುನನನ್ನು
ಇತರ ವೀರರು ಗೌರವಿಸುತ್ತಿದ್ದರು. ತನ್ನ ಸರಿಸಮಾನರಾದ ಶೂರರಿಂದ ಅರ್ಜುನ ಹೊಗಳಿಸಿಕೊಳ್ಳುತ್ತಿದ್ದ. ಭದ್ರ ಮನುಷ್ಯನಿಗೆ ತನಗೆ ಸರಿಸಮಾನರಾದವರಿಂದ ಗೌರವ ಸಿಗಬೇಕು. ಇದನ್ನು ಪಡೆಯುತ್ತಿದ್ದ ಅರ್ಜುನ ಇನ್ನು ಮೇಲೆ ಅವರ ಅಲಕ್ಷ್ಯವನ್ನು ನೋಡುವಾಗ ಆಗುವ ವ್ಯಥೆಯನ್ನು ವಿವರಿಸಲು ಸಾಧ್ಯವಿಲ್ಲ. ಅನುಭವಿಸಿದಾಗ ಮಾತ್ರ ಅದರ ದಾರುಣತೆ ಗೊತ್ತಾಗುವುದು. ಅವಾಶ್ಚ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತಥೋದ್ಧುಕ್ತತರಂ ನು ಕಿಂ. ನಿನಗೆ ಆಗದವರು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ಆಡಬಾರದ ಮಾತುಗಳನ್ನು ಆಡುವರು. ಅದಕ್ಕಿಂತ ಹೆಚ್ಚು ದುಃಖಕರವಾಗಿರುವುದು ಯಾವುದು ಇದೆ? ಅರ್ಜುನನಿಗೆ ಆಗದವರು ಇದೇ ಸಮಯಕ್ಕೆ ಕಾದು ಕುಳಿತುಕೊಂಡಿರುವರು. ಅರ್ಜುನ ಹೇಡಿ, ಷಂಡ, ಅಂಜುಬುರುಕ, ಕೈಲಾಗದವನು ಎಂದು ತಮಗೆ ತೋಚಿದ ಹೀನ ಗುಣಗಳನ್ನೆಲ್ಲ ಆರೋಪ ಮಾಡುವರು. ಇದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಇರಬೇಕಾದರೆ ಅವನು ಸ್ಥಿತಪ್ರಜ್ಞನಾಗಿರಬೇಕು. ಇಲ್ಲದೆ ಯಾವುದನ್ನು ಅರಿಯದ ಪ್ರಾಣಿಯಾಗಿರಬೇಕು. ಆದರೆ ಅರ್ಜುನ ಇವೆರಡೂ ಅಲ್ಲ. ಇತರರ ಟೀಕೆಯನ್ನು ಕೇಳುವಾಗ ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೇ ಇದ್ದರೂ ಕ್ರಮೇಣ ಮನಸ್ಸು ದುರ್ಬಲ ಸ್ಥಿತಿಗೆ ಬಂದಾಗ ಅದಕ್ಕೆ ಪರವಶವಾಗುವುದು. ಮನಸ್ಸಿಗೆ ಏಳು ಬೀಳುಗಳಿವೆ. ಎದ್ದ ಸಮಯದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುವಾಗ ಜನರೆನ್ನುವುದು ಗಣನೆಗೆ ತರುವುದಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ಮನಸ್ಸು ಬಹುಕಾಲ ಇರಬಲ್ಲ ಸಾತ್ವಿಕ ಶಕ್ತಿಯನ್ನು ಅರ್ಜುನ ಇನ್ನೂ ಸಂಪಾದಿಸಿಕೊಂಡಿಲ್ಲ. ಅದು ಯಾವುದೋ ಕೆಲವು ಘಟನೆಗಳಿಂದ ಮೇಲಕ್ಕೆ ಹೋಗಿದೆ. ಆಡುವ ಚೆಂಡನ್ನು ಹುಡುಗರು ಒದ್ದಾಗ ಮೇಲೆ ಹೋಗುವಂತೆ. ಆದರೆ ಅಲ್ಲಿ ಅದು ಎಷ್ಟು ಕಾಲ ಇರಬಲ್ಲದು? ಎಲ್ಲೋ ಸ್ವಲ್ಪ ಹೊತ್ತು, ಆ ನಂತರ ಅದು ಕೆಳಗೆ ಬರುವುದು. ಕೆಳಗೆ ಬಂದಾಗ ಅರ್ಜುನನಿಗೆ ಜನರಾಡುವ ನಿಂದೆಯ ಮಾತಿನ ಬಿಸಿ ಗೊತ್ತಾಗುವುದು. ಆಗ ಬೆಂಕಿಯ ಮೇಲೆ ಬಿದ್ದು ಒದ್ದಾಡುವ ಕೀಟಕ್ಕಿಂತ ಶೋಚನೀಯವಾಗುವುದು ಅವನ ಸ್ಥಿತಿ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೇ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗವಿದೆ, ಗೆದ್ದರೆ ಅನುಭವಿಸುವುದಕ್ಕೆ ರಾಜ್ಯವಿದೆ. ಆದ ಕಾರಣ ಯುದ್ಧ ಮಾಡುವುದಕ್ಕೆ ಮನಸ್ಸು ಮಾಡಿ ಏಳು. ಶ್ರೀಕೃಷ್ಣ ಮೊದಲು ತಾತ್ವಿಕ ದೃಷ್ಟಿಯಿಂದ ಸ್ಥಿತಿಯನ್ನು ಗಮನಿಸುವನು. ಅನಂತರ ಕರ್ತವ್ಯದ ದೃಷ್ಟಿಯನ್ನು ತರುವನು. ಇದಾದ ಮೇಲೆ ಕೀರ್ತಿ ಅಪಕೀರ್ತಿಗಳನ್ನು ತರುವನು. ಈಗ ಕೊನೆಗೆ ಉಪಯೋಗಿಸುವ ಬಾಣವೇ ಸ್ವಾರ್ಥ ದೃಷ್ಟಿ. ಇನ್ನು ಯಾವುದಕ್ಕೆ ಜಗ್ಗದೇ ಇದ್ದರೂ ಇದಕ್ಕಾಗಿಯಾದರೂ ಜಗ್ಗಲಿ ಎಂದು ಶ್ರೀಕೃಷ್ಣ ಅರ್ಜುನನನ್ನು ಯುದ್ಧದಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ. ಅವನನ್ನು ಒಂದು ನಿಮಿತ್ತವಾಗಿ ಮಾಡಿಕೊಂಡು ಧರ್ಮ ಸಂಸ್ಥಾಪನೆಯ ಕೆಲಸವನ್ನು ಮಾಡಿಯೇ ಮಾಡುವನು. ಒಳ್ಳೆಯ ಆದರ್ಶದಿಂದ ಮಾಡಿದರೆ ದೇವರ ಕೆಲಸವೂ ಆಗುವುದು. ಅರ್ಜುನನು ಉದ್ಧಾರವಾಗುವನು. ಧರ್ಮವನ್ನು ಎತ್ತಿ ಹಿಡಿದಂತಾಗುವುದು. ಒಳ್ಳೆಯ ಆದರ್ಶವನ್ನು ಬಿಟ್ಟರೆ ದೇವರ ಕೆಲಸವಂತೂ ನಿಲ್ಲುವುದಿಲ್ಲ. ಇನ್ನಾವುದೋ ಕೆಳದೃಷ್ಟಿಯಿಂದ ಕೆಲಸ ಮಾಡಿ ಹಾಕುವನು. ಇದರಿಂದ ದೇವರ ಕೆಲಸವಂತೂ ಆಗುವುದು. ಆದರೆ ಅರ್ಜುನನ ಆತ್ಮೋದ್ಧಾರಕ್ಕೆ ತಡೆಯಾಗುವುದು. ಅದಕ್ಕಾಗಿ ಉತ್ತಮ ಮಟ್ಟದಲ್ಲಿ ನಿಂತು ಆದರ್ಶ ದೃಷ್ಟಿಯಿಂದ ಯುದ್ಧ ಮಾಡು ಎನ್ನುವನು. ಯಾವಾಗ ಅದಕ್ಕೆ ಸೋಲುವುದಿಲ್ಲವೋ ಆಗ ಅತ್ಯಂತ ಹತ್ತಿರವಾದ ವ್ಯಕ್ತಿಯ ಸ್ವಾರ್ಥ ದೃಷ್ಟಿಯಿಂದ ಮಾತನಾಡುವನು. ಅವನು ಒಂದು ಸಲ ಯುದ್ಧವನ್ನು ಪ್ರಾರಂಭ ಮಾಡಿದರೆ ಮಧ್ಯದಲ್ಲಿ ಬೆನ್ನು ತೋರುವವರ ಗುಂಪಿಗೆ ಸೇರಿದವನಲ್ಲ. ಸತ್ತರೆ ಕ್ಷತ್ರಿಯನಿಗೆ ವೀರ ಸ್ವರ್ಗವಿದೆ ಎಂದು ಹಿಂದಿನಿಂದಲೂ ನಮ್ಮ ಶಾಸ್ತ್ರಗಳು ಸಾರುತ್ತಿವೆ. ಬೇರೆ ಯಾವುದೋ ಒಂದು ಸ್ವರ್ಗಲೋಕಕ್ಕೆ ಹೋಗಿ ಆನಂದ ಪಡುತ್ತಾರೆ ಎಂದು ಭಾವಿಸಬಹುದು. ಇಲ್ಲವೇ ಈ ಪ್ರಪಂಚದಲ್ಲಿ ಒಂದು ಉತ್ತಮವಾದ ಕುಲದಲ್ಲಿ ಹುಟ್ಟಿ ಆನಂದ ಪಡಬಹುದು ಎಂದು ಬೇಕಾದರೂ ಭಾವಿಸಬಹುದು. ಏಕೆಂದರೆ ಅರ್ಜುನ ಒಂದು ಧರ್ಮಯುದ್ಧವನ್ನು ಮಾಡುವಾಗ ಮಡಿಯಬಹುದು. ಅದಕ್ಕೆ ಪುಣ್ಯ ಅವನಿಗೆ ಬರುವುದರಲ್ಲಿ ಸಂದೇಹವಿಲ್ಲ. ಗೆದ್ದರೆ ಈ ಪ್ರಪಂಚವೇ ಇದೆ ಅನುಭವಿಸುವುದಕ್ಕೆ. ಇದನ್ನು ಯಾರೂ ಅನುಮಾನಿಸುವಂತಿಲ್ಲ. ಅಂತೂ ಹೇಗಾದರೂ ಆಗಲಿ ಯುದ್ಧ ಮಾಡುವುದಕ್ಕೆ ಮನಸ್ಸನ್ನು ಅಣಿಮಾಡಿ
ಸೊಂಟ ಕಟ್ಟಿ ನಿಲ್ಲು ಎನ್ನುವನು. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ ಇವುಗಳನ್ನು ಸಮನಾಗಿ ನೋಡಿಕೊಂಡು ಅನಂತರ ಯುದ್ಧಕ್ಕೆ ಸಿದ್ಧನಾಗು, ಆಗ ನೀನು ಪಾಪವನ್ನು ಹೊಂದುವುದಿಲ್ಲ. ಶ್ರೀಕೃಷ್ಣ ಕೆಳಮಟ್ಟಕ್ಕೆ ಬಂದು ಪುನಃ ಮೇಲೇಳುತ್ತಾನೆ. ಹಾಡುವವನು ತುಂಬ ಕೆಳಗೆ ಬಂದು ಹಾಡಿದ ಮೇಲೆ ಬಹಳ ಮೇಲಿರುವ ಮೆಟ್ಟಿಲಿಗೆ ಹೋಗುತ್ತಾನಲ್ಲ, ಹಾಗೆ ಭಗವಂತನ ಸಂದೇಶ. ಯುದ್ಧ ಮಾಡುವುದಕ್ಕೆ ಮುಂಚೆ ಮನಸ್ಸನ್ನು ಅಣಿಮಾಡಿಕೊಳ್ಳಬೇಕು. ಅನಂತರ ಯುದ್ಧ ಮಾಡಿದರೆ ಅದರ ಪರಿಣಾಮಕ್ಕೆ ಸಿಲುಕುವುದಿಲ್ಲ. ಅದನ್ನೇ ಶ್ರೀಕೃಷ್ಣ ಮುಂದೆ ಕರ್ಮ ಕೌಶಲ ಎಂದು ಕರೆದದ್ದು. ಶ್ರೀರಾಮಕೃಷ್ಣರು ಹಲಸೆಯ ಹಣ್ಣನ್ನು ಬಿಡಿಸುವುದಕ್ಕೆ ಮುಂಚೆ ಕೈಗೆ ಎಣ್ಣೆ ಸವರಿಕೊಳ್ಳಿ ಎಂದು ಹೇಳುತ್ತಿದ್ದರು. ಕೈಗೆ ಎಣ್ಣೆ ಸವರಿಕೊಂಡರೆ ಅಂಟು ತಾಕುವುದಿಲ್ಲ. ಇಲ್ಲದೆ ಇದ್ದರೆ ಹಲಸಿನ ಹಣ್ಣಿನ ವಾಸನೆ ಹೋದರೂ ಅಂಟು ಬಿಡುವಂತಿಲ್ಲ. ಈ ಎಣ್ಣೆಯನ್ನೇ ಅನಾಸಕ್ತಿ ಎಂದು ಕರೆಯುತ್ತಿದ್ದರು. ದ್ವಂದ್ವ ಅನುಭವಗಳನ್ನು ಒಂದೇ ದೃಷ್ಟಿಯಿಂದ ನೋಡುವುದು ಹುಟ್ಟಿದೊಡನೆ ಎಲ್ಲರಿಗೂ ಬರುವುದಿಲ್ಲ. ಎಲ್ಲಿಯೋ ಕೆಲವು ಅದೃಷ್ಟಶಾಲಿಗಳಿಗೆ ಮಾತ್ರ ಇದು ಸಾಧ್ಯ. ಉಳಿದವರು ಇದನ್ನು ಅಭ್ಯಾಸ ಮಾಡಿದರೂ ತಕ್ಷಣವೇ ಸಿದ್ಧಿಸುವಂತಹುದಲ್ಲ. ಎಷ್ಟು ಸಾರಿ ಆದರ್ಶದಿಂದ ಜಾರಿದರೂ ಪಟ್ಟು ಹಿಡಿದು ಬಿಡದೆ ಹೋರಾಡುತ್ತಿರಬೇಕು. ಅನಂತರವೇ ಕ್ರಮೇಣ ಇವು ನಮ್ಮ ಸ್ವಭಾವವಾಗುತ್ತಾ ಬರುವವು. ಅಭ್ಯಾಸ ಮಾಡುವಾಗ ಮೊದಲು ಮನಸ್ಸಿಟ್ಟು ನಮಗೆ ನಾವೇ ಬುದ್ಧಿ ಹೇಳಿಕೊಂಡು ತಿದ್ದಿಕೊಳ್ಳಬೇಕು. ಸುಖ ದುಃಖವನ್ನು ಸಮನಾಗಿ ನೋಡಬೇಕು. ಜೀವನದಲ್ಲಿ ಎಲ್ಲ ಜೀವರ ಪಾಲಿಗೂ ಸುಖ ದುಃಖ ಒಂದಾದ ಮೇಲೊಂದು ಹಗಲು ರಾತ್ರಿಗಳಂತೆ ಬರುತ್ತಿರುವವು. ಯಾವುದೂ ಶಾಶ್ವತವಾಗಿ ಇರುವುದಿಲ್ಲ. ಒಂದಿರುವಾಗಲೇ ಮತ್ತೊಂದು ಬರುವುದಕ್ಕೆ ಸನ್ನಾಹವಾಗುತ್ತಿರುವುದು. ಸೇತುವೆಯ ಒಂದು ಕಡೆಯಿಂದ ನೀರು ಬಂದು ಹರಿದುಕೊಂಡು ಇನ್ನೊಂದು ಕಡೆಗೆ ಹೋಗುವಂತೆಗಿದೆ. ಇದರಂತೆಯೇ ಲಾಭ ನಷ್ಟ. ಯಾವನು ವ್ಯಾಪಾರಕ್ಕೆ ಇಳಿಯುವನೋ ಅವನು ಎರಡಕ್ಕೂ ಸಿದ್ಧನಾಗಿರಬೇಕು. ಒಂದು ಸರಿ ಸಾಮಾನಿನ ಬೆಲೆ ಏರುವುದು, ಬೇಕಾದಷ್ಟು ಲಾಭ ಬರುವುದು, ಅದರಂತೆ ಅವನಿಗೆ ನಷ್ಟವೂ ಕಾದಿರುವುದು. ಬರೀ ಲಾಭಕ್ಕೆ ಬಾಯಿ ಬಿಟ್ಟುಕೊಂಡಿರುವವನು ವ್ಯಾಪಾರದಲ್ಲಿ ಮುಂದುವರಿಯಲಾರ. ನಷ್ಟದ ಪೆಟ್ಟನ್ನು ಸಹಿಸಲು ಸಿದ್ಧವಾದವನಿಗೆ ಮಾತ್ರ ಲಕ್ಷ್ಮಿ ಒಲಿಯಬೇಕಾದರೆ ಜಯ ಅಪಜಯ ಯುದ್ಧದಲ್ಲಾಗಲಿ ಆಟದಲ್ಲಾಗಲಿ ಯಾವನು ಎರಡಕ್ಕೂ ಸಿದ್ಧನಾಗಿರುವನೋ ಅವನೇ ಶ್ರೇಷ್ಠ ಆಟಗಾರ. ಗೆದ್ದಾಗ ಅವನ ತಲೆ ತಿರುಗಿ ಹೋಗಿಬಿಡುವುದಿಲ್ಲ. ಎಷ್ಟೋ ಸಲ ಹಲವು ಪ್ರಸಂಗಗಳಲ್ಲಿ ಸೋಲನ್ನು ಅನುಭವಿಸಬೇಕಾಗುವುದು ಎಂಬುದನ್ನು ಅವನು ಚೆನ್ನಾಗಿ ಮನಗಂಡಿರುವನು. ಹಾಗೆಯೇ ಅವನು ಸೋತರೂ ಹತಾಶನಾಗುವುದಿಲ್ಲ, ಅದರ ಭಾರಕ್ಕೆ ಕುಗ್ಗಿ ಹೋಗುವುದಿಲ್ಲ. ಈ ರೀತಿ ಯುದ್ಧ ಮಾಡಿದರೆ ಅದರ ಫಲವನ್ನು ಗಮನಿಸದೆ ಇದೊಂದು ಕ್ಷತ್ರಿಯನ ಕರ್ತವ್ಯ, ಧರ್ಮಯುದ್ಧಗಳಲ್ಲಿ ಭಾಗವಹಿಸುವುದು, ಇದರಿಂದ ಸೋಲಾದರೂ ಬರಲಿ ಜಯವಾದರೂ ಬರಲಿ ಎಂಬ ದೃಷ್ಟಿಯಿಂದ ಮಾಡಿದರೆ ಯಾವ ಪಾಪವೂ ಬರುವುದಿಲ್ಲ. ಇದು ಕೇವಲ ಯುದ್ಧ ಮಾಡುವುದಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ, ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಇದು ಸತ್ಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.